Hey everyone, welcome back to Kannada Beauty Channel. ನಾನು ಸ್ವಾತಿ. ಫ್ರೆಂಡ್ಸ್, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ನಾನು ರೀಸೆಂಟಾಗಿ ಕರಿ ಲೀವ್ಸ್ ಹೇರ್ ಡೈ ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಕರಿ ಲೀವ್ಸ್ ಪೌಡರ್ನ ಯೂಸ್ ಮಾಡಿದ್ದೆ. ಅದು ಕೂಡ ನಾನೇ ಮನೆಯಲ್ಲೇ ಮಾಡಿರೋದು ಅಂದಾಗ ತುಂಬ ಜನ ನನಗೆ ಕಮೆಂಟ್ನಲ್ಲಿ ಕೇಳಿದರು ಅದು ಹೇಗೆ ಮಾಡೋದು ಅಂತ ತೋರಿಸಿ ಅಂತ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯೂಶ್ವಲಿ ಬೇಸಿಗೆ ಇದ್ದಾಗ ಕರಿಬೇವಿನ ಎಲೆಗಳನ್ನು ಬಿಸಿಲಿನಲ್ಲಿ ಹಾಕಿ ಪೌಡರ್ನ ಮಾಡ್ಬೋದು. ಅದೇ ಮಳೆಗಾಲ ಚಳಿಗಾಲದಲ್ಲಿ ಇದನ್ನು ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಕ್ ಶೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಪ್ರಮಾಣದಲ್ಲಿ ಕರಿಬೇವಿನ ಎಲೆಗಳನ್ನು ತಗೊಂಡು ಈ ರೀತಿ 2 ನಿಮಿಷದವರೆಗೆ ನೀರಿನಲ್ಲಿ ಸೋಕ್ ಮಾಡಿಡಿ. 2 ನಿಮಿಷ ಆದ ನಂತರ ಚೆನ್ನಾಗಿ ಅದನ್ನು 2 ಸಲ ವಾಶ್ ಮಾಡಿ. ವಾಶ್ ಮಾಡಿದ ನಂತರ ಅದನ್ನು ನೀರನ್ನು ಡ್ರೈನ್ ಆಗಲು ಬಿಡೋಣ. ಎಲ್ಲ ನೀರು ಡ್ರೈನ್ ಆದ ನಂತರ ಈ ರೀತಿ ಕೇವಲ ಅದರ ಎಲೆಗಳನ್ನು ತೆಗೆದುಕೊಳ್ಳೋಣ. ಈ ರೀತಿ ಎಲ್ಲ ಎಲೆಗಳನ್ನು ತೆಗೆದು ಆದ ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ತವಾವನ್ನು ಇಡ್ತಾ ಇದ್ದೀನಿ. ನೀವು ಕಡಾಯಿ ಕೂಡ ಯೂಸ್ ಮಾಡ್ಕೋಬೋದು. ಯೂಶ್ವಲಿ ನಾನು ನನ್ನ ಸ್ಕಿನ್ ಕೇರ್ಗೆ, ಹೇರ್ ಕೇರ್ಗೆ ಯಾವುದೇ ಪೌಡ್ರ್ ಮಾಡುವಾಗ ಅದಕ್ಕೆ ಅಂತ ಸ್ವಲ್ಪ ಸಪ್ರೇಟ್ ಪಾತ್ರೆಗಳನ್ನು ಇಟ್ಟಿರ್ತೀನಿ. ಈ ರೀತಿ ತವಾ ಮೇಲೆ ಸ್ಪ್ರೆಡ್ ಮಾಡಬೇಕು. ಫ್ಲೇಮನ್ನು ಸಣ್ಣ ಇಟ್ಟು ಈ ರೀತಿ ಕ್ರಿಸ್ಪ್ ಆಗುವವರೆಗೂ ಇದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಿರುವ ಹಾಗೆ ಇದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಇವಾಗ ಫ್ಲೇಮನ್ನು ಆಫ್ ಮಾಡೋಣ. ಆರಿದ ನಂತರ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಫೈನ್ ಪೌಡರನ್ನು ಮಾಡ್ಕೊಳ್ಳೋಣ. ಈ ಪೌಡರ್ನ ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ 6 ಮಂತ್ಸ್ವರೆಗೂ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಕರಿ ಲೀವ್ಸ್ನಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ, ಹೇರ್ಗೆ ತುಂಬಾ ಒಳ್ಳೆಯದು. ಈಗಾಗಲೇ ನನ್ನ ವಿಡಿಯೋಸ್ಗಳಲ್ಲಿ ನಾನು ಸ್ಕಿನ್ಗೆ ಹಾಗೂ ಹೇರ್ಗೆ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ಶೇರ್ ಮಾಡಿದ್ದೀನಿ. ನೀವಿನ್ನೂ ಕೂಡ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ಖಂಡಿತವಾಗಿಯೂ ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.